ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನೀವ್ ಹಿಂಗೆಲ್ಲ ಹತ್ರ ನನ್ ಕರುಳೇ ಕಿತ್ತು ಬರುತ್ತೆ. ಅಯ್ಯೋ ಪಾಪ ಅನಿಸ್ತಿದೆ. ದಯವಿಟ್ಟು ಅಳ್ಬೇಡ ಕೃಷ್ಣವೇಣಿ. ಹಾಗಿದ್ರೆ ದಯವಿಟ್ಟು ನನ್ನನ್ನ ಬಿಟ್ಬಿಡಿ. ಬಿಟ್ಬಿಡ್ಬೇಕಾ? ಸರಿ ಆಯ್ತು. ಪಾಪ ಇಷ್ಟೊಂದು ಕೇಳ್ಕೊಂಡಿರುವಾಗ ನಾನಿಲ್ಲ ಅನ್ನಕ್ಕಾಗಲ್ಲ. ಅದಕ್ಕೆ ಒಂದು ಆಫರ್ ಕೊಡ್ತೀನಿ. ಇವತ್ತು ಸಂಜೆ 5 ಗಂಟೆ ಒಳಗಡೆ ಅಸಲು ಬಡ್ಡಿ ಎಲ್ಲ ಸೇರಿ 1 ಲಕ್ಷ ತಂದು ಕೊಡ್ಬೇಕು. ಆವಾಗ ಬಿಡ್ತೀನಿ, ಓಕೆನಾ? ಸರಿ ಸರಿ, ನಾನು ಹೇಗಾದ್ರೂ ಮಾಡಿ 1 ಲಕ್ಷ ನಿನಗೆ ತಂದ್ಕೊಡ್ತೀನಿ. ದಯವಿಟ್ಟು ಯಾರಿಗೂ ಏನು ಕಳಿಸ್ಬೇಡ. ನನ್ನನ್ನ ಬಿಟ್ಬಿಡು ಪ್ಲೀಸ್. ಬಿಟ್ಬಿಡ್ಬೇಕಾ? ಫಸ್ಟು ಬಡ್ಡಿ ತಂದ್ಕೊಡು, ಆಮೇಲೆ ಬಿಡ್ತೀನಿ ಡಾರ್ಲಿಂಗ್. ನನ್ನ ತಲೆ ಒತ್ತೆ ಇಟ್ಟಾದ್ರೂ ಸರಿ, ಹಣ ತಂದ್ಕೊಡ್ತೀನಿ. ಏನಾಯ್ತು ಮಗ? ಕೃಷ್ಣವೇಣಿ, ಏನ್ ಇಷ್ಟು ಬೇಗ ರೆಡಿ ಆಗ್ಬಿಟ್ಟಿದ್ಯಾ? ಅದು ರೆಗ್ಯುಲರ್ ಕಸ್ಟಮರ್ ಒಬ್ರು ಇದ್ದಾರೆ, ಅವ್ರಿಗೆ ಬೇಗ ಡೆಲಿವರಿ ಕೊಟ್ರೆ ಟಿಪ್ಸ್ ಬರುತ್ತೆ, ಅದಕ್ಕೆ ಹೋಗ್ತಿದ್ದೀನಿ. ಬರ್ತೀನಿ. ಅಲ್ಲ, ತಿಂಡಿ ಮಾಡ್ಕೊಂಡು ಹೋಗು. ನಾನು ಹೊರಗಡೆನೆ ಮಾಡ್ಕೋತೀನಿ ಮೈನಾ. ಲೇಟ್ ಆಗುತ್ತೆ. ಹುಷಾರು, ಆರಾಮಾಗಿ ಗಾಡಿ ಓಡಿಸು. ಇಷ್ಟು ಬೇಗ ಯಾಕೆ ಹೋಗ್ತಿದ್ದಾಳೆ ಇವಳು? ನೀನು ಹೋಗಿರು, ನಾನು ಬರ್ತೀನಿ. ಕೆಲ್ಸಕ್ಕೆ ಹೊರಟಿಯಾ? ಇಷ್ಟು ಬೇಗ? ನರ್ತನ, ನಿನ್ನೆ ರಾತ್ರಿ 1 ಲಕ್ಷ ಬೇಕು ಅಂತ ಕೇಳಿದ್ನಲ್ಲ, ಅದು ಇವಾಗಲೇ ಸಿಗ್ಬೋದಾ? ಸ್ವಲ್ಪ ಅರ್ಜೆಂಟ್ ಇತ್ತು, ಪ್ಲೀಸ್. ಅಯ್ಯೋ, ಪ್ಲೀಸ್ ಅಂತೆಲ್ಲ ನನ್ನ ಹತ್ರ ಕೇಳಬೇಕಾ ನೀನು? ಆ್ಯಕ್ಚುಲಿ ಬ್ಯಾಂಕಿಂಗ್ ಸ್ವಲ್ಪ ಪ್ರಾಬ್ಲಮ್ ಇದೆ, ಸರ್ವರ್ ಡೌನ್ ಅಂತ ತೋರಿಸ್ತಾ ಇದೆ. ಅದು ಸರಿ ಹೋಗ್ತಾ ಇದ್ದಾಗೆ ನಾನು ನಿನ್ನ ಕಳಿಸ್ತೀನಿ, ಓಕೆನಾ? ನರ್ತನ, ಇವತ್ತೇ ಸರಿ ಹೋಗುತ್ತಲ್ವಾ? ಖಂಡಿತ ಸರಿ ಹೋಗುತ್ತೆ. ಯಾಕೆ, ನನ್ನ ಮೇಲೆ ಅನುಮಾನನಾ? ಅಯ್ಯಯ್ಯೋ, ಹಾಗಲ್ಲ, ನನ್ನ ಪರಿಸ್ಥಿತಿಗೆ ಹಾಕಿ ಕೇಳಿದೆ ಅಷ್ಟೇ. ನೋಡು, ನೀನು ಜಾಸ್ತಿ ಯೋಚನೆ ಮಾಡಬೇಡ, ಕೆಲ್ಸಕ್ಕೆ ಹೋಗಿರು. ಸರಿ ಹೋಗ್ತಾ ಇದ್ದಾಗೆ ನಾನೇ ಕಳಿಸ್ತೀನಿ. ಸರಿ, ಬರ್ತೀನಿ. ಬಾಯ್. ಇತ್ತೀಚೆಗೆ ಕೃಷ್ಣವೇಣಿ ನರ್ತನನ್ ಜೊತೆ ತುಂಬಾ ಮಾತಾಡ್ತಿದ್ದಾಳೆ. ಏನ್ ವಿಷಯ ಇರ್ಬೋದು? ಛೇ, ಲೋನ್ ವಿಷಯ ಡ್ಯಾಡ್ ಗೊತ್ತಾಗ್ಬಾರ್ದು ಅಂತಿದ್ದೆ, ಆದ್ರೆ ಗೊತ್ತಾಗ್ಬಿಟ್ಟಿದೆ. ಏನ್ ಮಾಡೋದು? ನಾನು ಲೋನ್ ತಗೊಂಡು ಮೈನಾ ಕೊಟ್ಟಿದ್ದೀನಿ ಅಂತ ಯಾರಿಗೂ ಗೊತ್ತಾಗ್ಬಾರ್ದು. ಆ ವಿಷಯ ಗೊತ್ತಿರೋದು ನನಗೂ ಧ್ರುವಾಗಿ ಮಾತ್ರ. ಮೊದಲು ಈ ವಿಷಯನ ಧ್ರುವಾಗಿ ಹೇಳಬೇಕು. ಎಸ್, ಕೆಲಸ ಹುಡ್ಕೋದು ಎಷ್ಟು ದೊಡ್ಡ ಕೆಲಸ. ನನ್ನ ಎಕ್ಸ್ಪೀರಿಯನ್ಸ್ ಬಗ್ಗೆ ಎಲ್ಲ ರೆಸ್ಯೂಮೆ ಎಲ್ಲ ಹಾಕಿ ಎಲ್ಲ ಕಂಪನಿಗೂ ಕೊಡ್ತೀನಿ. ಯಾವ್ದು ಸಿಗುತ್ತೋ ಅದಕ್ಕೆ ಹೋಗೋಣ. ಅಯ್ಯೋ, ಪುಷ್ಪಕ್ ಸಿರಾ ಕಾಲ್ ಮಾಡ್ತಿದ್ದಾರೆ ಅಂದ್ರೆ ನನ್ನ ಕೆಲಸ ಬಿಟ್ಟಿರೋ ವಿಚಾರ ಈಗ ಗೊತ್ತಾಗಿರ್ಬೋದು ಅನ್ಸುತ್ತೆ. ಅದಕ್ಕೆ ಕಾಲ್ ಮಾಡ್ತಿದ್ದಾರೆ. ಫೋನ್ ಪಿಕ್ ಮಾಡಿದ್ರೆ ಏನಂತ ಹೇಳೋದು? ಇಲ್ಲ, ಬೇಡ. ಫೋನ್ ತೆಗೆದ್ರೆ ತಾನೇ ಈ ರಿಸ್ಕು, ತೆಗೆಯೋದೇ ಬೇಡ. ಯಾಕೆ ರಿಸೀವ್ ಮಾಡ್ತಿಲ್ಲ?
ಫೋನ್ ಪಿಕ್ ಮಾಡ್ತಾನೆ ಇಲ್ವಲ್ಲ? ಬೈಕ್ ಏನಾದರೂ ಓಡಿಸ್ತಿರ್ಬೋದಾ? ಹೇಗಿದ್ರು ಆಫೀಸ್ಗೆ ಹೋಗ್ತಿದ್ದೀನಲ್ಲ, ಅಲ್ಲೇ ಮಾತಾಡ್ತೀನಿ. ಓಹೋ, ಡೆಲಿವರಿ ಗರ್ಲ್. ಹೇಳು ಕೃಷ್ಣವೇಣಿ. ಹಲೋ ನರ್ತನ, 5 ಗಂಟೆ ಅಷ್ಟರಲ್ಲಿ ಅಮೌಂಟ್ ಅರೇಂಜ್ ಆಗುತ್ತಲ್ವಾ? ಖಂಡಿತ ಆಗುತ್ತೆ. ನಾನು ಆಕ್ಚುಲಿ ಇಷ್ಟೊತ್ತಿಗೆ ಟ್ರಾನ್ಸ್ಫರ್ ಮಾಡಬೇಕು ಅಂತಿದ್ದೆ, ಆದ್ರೆ ನನ್ನ ಅಕೌಂಟ್ ವರ್ಕೇ ಆಗ್ತಿಲ್ಲ, ಫ್ರೀಸ್ ಆಗಿದೆ ಅನ್ಸುತ್ತೆ. ನಾನು ಈಗಷ್ಟೇ ಬ್ಯಾಂಕ್ ಮ್ಯಾನೇಜರ್ ಹತ್ರ ಮಾತಾಡಿದ್ದೀನಿ. ಇನ್ನೇನ್ ಸ್ವಲ್ಪ ಹೊತ್ತಿಗೆ ಸರಿ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ. ಇವತ್ತೇ ಸರಿ ಹೋಗುತ್ತಲ್ವಾ? ಖಂಡಿತ ಸರಿ ಹೋಗುತ್ತೆ. ಇಲ್ಲಾಂದ್ರೆ ಒಂದು ಕೆಲಸ ಮಾಡೋಣ, ನಾನೇ ಖುದ್ದಾಗಿ ಹೋಗಿ ಬ್ಯಾಂಕಲ್ಲಿ ಕ್ಯಾಶ್ನ ವಿಡ್ರಾ ಮಾಡ್ತೀನಿ. ನಾನು ನಿನ್ ಜೊತೆನೆ ಬಂದ್ಬಿಡ್ತೀನಿ. ಅವ್ನು ಯಾವನ ಪೊರ್ಕಿ ಇದ್ದಾನಲ್ಲ, ನಾವ್ ಹೋಗಿ ಅವನ್ ಮುಖಕ್ಕೆ ದುಡ್ಡು ಬಿಸಾಕಿ ಸರಿಯಾಗಿ ಪಾಠ ಕಲಿಸ್ಬಿಟ್ಟು ಬರೋಣ, ಓಕೆನಾ? ಅಯ್ಯೋ, ಬೇಡ ಬೇಡ ನರ್ತನ, ನಿನ್ನ ಅಕೌಂಟ್ ಸರಿ ಹೋಗಿದ ತಕ್ಷಣ ನನಗೆ ಅಮೌಂಟ್ ಟ್ರಾನ್ಸ್ಫರ್ ಮಾಡು ನರ್ತನ. ನಾನೇ ಹೋಗಿ ಅವನಿಗೆ ಕೊಟ್ಬಿಟ್ಟು ಬರ್ತೀನಿ. ಪ್ಲೀಸ್ ತಪ್ಪು ತಿಳ್ಕೊಬೇಡ.